ದಿನಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟೇ ನಾವು ಒಂದು ಶಿಸ್ತನ್ನು ಕಾಪಾಡ್ತೀವಿ ಅಂದರೂ ಈ ಸರ್ಕಾರ ವರ್ಗಾವಣೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆ ಶಿಸ್ತನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೆಲವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ. ನಿಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮೊನ್ನೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ 80 ಕೇಸ್ಗಳು ಕ್ರಿಮಿನಲ್ ಕೇಸ್ಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ಹೇಳಿ, ಇನ್ನು 80 ಕ್ರಿಮಿನಲ್ ಕೇಸ್ ಇಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಆಯ್ದ ಸ್ಥಾನಗಳಿಗೆ ಅಧಿಕಾರ ಕೊಟ್ಟರೆ ಆ ವ್ಯಕ್ತಿಗಳಿಂದ ಏನು ಕೆಲಸ ಆಗ್ಬೋದು, ಎಷ್ಟು ರಕ್ಷಣೆ ದೊರಕ್ಬೋದು, ಇದು ಇರ್ತಕ್ಕಂಥದ್ದು. ಇನ್ನು ನಿಮ್ಮದು ಎಂಥದ್ದು CL7 ನಾನು ಬಹುಶಃ ನಿಮ್ಮ ಮುಂದೆನೇ ಹೇಳಿದೆ. ಕಳೆದ ಬಾರಿ ನಾನು ನಿಮ್ಮ ಜೊತೆ ಕೆಲವು ವಿಷಯ ಚರ್ಚೆ ಮಾಡಿದಾಗ ಯಾವುದೋ 500 ಹೊಸದಾಗಿ ಲೈಸೆನ್ಸ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದರ ಬಗ್ಗೆ ಅವತ್ತೇ ಹೇಳಿದೆ. 700 ಅವತ್ತೇ ನಾನು ಹೇಳಿದ್ದೀನಿ. ಪಾಪ ಕೆಲವ್ರು ಹೇಳ್ತಾರೆ ದಾಖಲೆ ಕೊಡಿ ಅಂತೀರಿ. ಏನು ದಾಖಲೆ ಕೊಡ್ತೀರಿ? 25 ಲಕ್ಷ ರೂಪಾಯಿನ ಎಕ್ಸೈಸ್ DC ಸಮೇತ ಇಬ್ಬರು ಅಧಿಕಾರಿಗಳು ಸೇರಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು ಕ್ಯಾಶನ್ನ ಲೋಕಾಯುಕ್ತದವ್ರು ಹಿಡ್ದಾಗಿದೆ. ಇನ್ಯಾವ ನಿಮಗೆ ದಾಖಲೆ ಬೇಕು ಪ್ರಿಯಾಂಕಾ ಖರ್ಗೆ ಅವರೇ? ಇದು ನಡೀತಾ ಇರ್ತಕ್ಕಂಥದ್ದು. ಇನ್ನು ವಾಲ್ಮೀಕಿ ಹಗರಣ, ಅವನು ಯಾರನ್ನ ಪದ್ಮನಾಭ ಹಾಕೋರಲ್ಲ, ಅಲ್ಲಿ ಹಾಕಿದ್ರಲ್ಲ, ಆ ವ್ಯಕ್ತಿಯನ್ನು ಪೋಸ್ಟಿಂಗ್ ಕೊಡಲಿಕ್ಕೆ ಅವಕಾಶ ಇತ್ತಾ? ಆಮೇಲೆ ಏನೇನಾಗಿದೆ ಪ್ರೊಸೀಡಿಂಗು ಇವತ್ತಿನವ್ರಿಗೆ ಯಾರು ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ನನ್ನ ಹತ್ರ ಮಾಹಿತಿ ಇಟ್ಕೊಂಡಿದ್ದೀನಿ ಯಾವ್ಯಾವ ಥರ ನಂತರ ಆದಂಥ ಡ್ಯಾಮೇಜ್ನ ಸರಿಪಡಿಸೋಕ್ಕೆ ಈ ಸರ್ಕಾರ ಏನೇನು ನಡೆಸಿದ್ದಾರೆ ಎಲ್ಲ ಮಾಹಿತಿಗಳಿದೆ. ಯಾವುದೇನು ಮಾಹಿತಿಗಳೇನಿಲ್ಲ. ಅದಂತೂ ಹಿಟ್ ಆ್ಯಂಡ್ ರನ್ನು ಯಾವ ಹಿಟ್ ಆ್ಯಂಡ್ ರನ್ನು ಇಲ್ಲ. ನಿಮ್ಮ ಕರ್ಮಕಾಂಡಗಳನ್ನ ಹೇಳಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ಇಟ್ಕೊಂಡಿದ್ದೀವಿ. ಆದರೆ ಏನು ಮಾಡೋದು, ಏನು ಹೇಳಿದ್ರು ನಿಮ್ಮಿಂದ ಈ ನಾಡಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಿಂಚಿತ್ತು ನಿಮ್ಮಲ್ಲಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಈ ಸರ್ಕಾರದಲ್ಲಿ. ಅದೇ ಈ ಸರ್ಕಾರದ ನಡವಳಿಕೆ ಏನಿದೆ, ಯಾವ ಮಟ್ಟಕ್ಕೆ ಈ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಬರೀ ಒಂದಲ್ಲ, ಕರಿಯಮ್ಮ ಅವ್ರದ್ದು ಒಬ್ಬರದಲ್ವಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ ಈ ಥರ. ಪೌರಾಯುಕ್ತೆಗೆ ರಾಜೀವ್ ಗೌಡದ ಪ್ರಕರಣದಲ್ಲಿ ರಾಜೀವ್ ಗೌಡ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಸರ್ಕಾರ. ಇಲ್ಲ, ಬಂಧಿಸ್ತಾರಂತ, ಇನ್ನೂ ಬಂಧಿಸ್ತಾರ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್, ಏನು ಈಸ್ ಹಿ ಕೇಪಬಲ್ ಆರ್ ನಾಟ್? ಏನು ಸರ್ ಇದು? ಯಾವ ನೀವೆಲ್ಲ ಇದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳವ್ರೆ, ನಾನು ಯಾರು ಬೇಕಾದರೂ ಅಸಮರ್ಥ ಅನ್ನಲಿ, ಅವರೇ ಹೇಳ್ಕೊಂಡವ್ರೆ. ನಾವು ಹೇಳೋದು ಬೇರೆ. ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೆ ನಾನು, ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆಯಲ್ಲೇ ಬಂದಿದೆ. ನಾವು ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ.